ಅಂದ್ರೆ ಒಮ್ಮೆಲೆ ಯಾವುದೋ ಒಂದು ಎತ್ತರ ಮಟ್ಟಕ್ಕೆ ಬೆಳಕ್ ಸಾಧ್ಯ ಇಲ್ಲ, ಕಷ್ಟ ಪಡ್ಬೇಕಂತ ಯಾವ್ದಾಗ್ಲಿ. ಇಲ್ಲೈತಿ ಬರೀ 15 ರೂಪಾಯಿ ಕೆಜಿ ಮಾರ್ತಿದೆ ಮಾರುಕಟ್ಟೆಯಲ್ಲಿ, 15-20. ಇದರಿಂದ ಸುಮಾರು ಅಂದ್ರೆ 7,500 ಸಿಕ್ಕಿದೆ ಈ ಮೆಕ್ಕೆಕಾಯಲ್ಲಿ. ಆತ್ರಿ ಇನ್ನೊಂದು 1.5 ತಿಂಗಳಲ್ಲಿ ಬಂದ್ಬಿಡ್ತಾರೆ ಮೇಡಮ್. ಅದು ಚಲೋ ನೋಡ್ರಿ, ಎಷ್ಟು ದೊಡ್ಡ ದೊಡ್ಡ ಆಗ್ಯಾವ್ರಿ ತೆನಿ. ಇವೆಲ್ಲ ಎದಕ್ಕೆ ಯೂಸ್ ಇದೆ? ಎಲ್ಲ ಕುರಿಗೆ ಇದಕ್ಕೆ ಎತ್ತಿಗ್ರಿ ಇದು ಕುರಿಗೆ. ಒಂದು ವರ್ಷದಲ್ಲಿ 4 ಆಗುತ್ತಾರೆ, ಒಂದು ಮರಿ ಮಾತ್ರ 4 ಆಗುತ್ತೆ. 2,500 ಕ್ವಿಂಟಲ್ ಇದೆ ಅದು ಮೆಕ್ಕೆಜೋಳ. ಅದರಂತೆ ಎಷ್ಟಿದೆ ಟೋಟಲ್? ಒಟ್ಟು ಟೋಟಲ್ ಅಂದ್ರೆ 13-12 ಸಣ್ಣ ಇದೆ. ಬರ್ಬೇಕನ್ನೋದೊಂದು ಆಸೆ ಇತ್ತು, ಡ್ರೀಮ್. ಅದು ಇವತ್ತು ಫುಲ್ಫಿಲ್ ಕಂಪ್ಲೀಟ್ ಆಗಿದೆ. ಗೊತ್ತಿದೆ ಬ್ಲೆಸ್ಸಿಂಗ್ ಮಾಡ್ಬಿಟ್ರಿ ಮಿಸ್ಟರ್ ಅಂಡ್ ಮಿಸ್ಸಸ್. ಹಾಯ್, ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ನಮ್ಮ ಟೀಮ್ ಅಂತಂದ್ರೆ ಮಿಸ್ಟರ್ ಅಂಡ್ ಮಿಸ್ಸಸ್ ಸಂಚಾರಿ ಅವರು ಈ ಒಂದು ಫಾರ್ಮ್ ಹೌಸ್ಗೆ ಬಂದಿದ್ದೀವಿ. ಬಾಮ, ಇವರೇ ನಮ್ಮ ಪುಷ್ಪರಾಜ್ ಸರ್ ಅಂತ್ರಿ. ಇವ್ರದೊಂದು ಫಾರ್ಮ್ ಹೌಸ್ ಅದ. ಆ ಫಾರ್ಮ್ ಹೌಸ್ಗೆ ನಾವೆಲ್ಲರೂ ಬಂದಿವಿ. ನಮ್ಮ ಸ್ಕ್ವಾಡ್ ಅದ. ನಮ್ಮ ಸ್ಕ್ವಾಡ್ ಆಗಲಿ ನಿಮ್ಗೆ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಮತ್ತೆ ಒಂದು ಟೈಮ್ ನಿಮ್ಗೆ ಬೇಕಾದ್ರೆ ಪರಿಚಯ ಮಾಡಿಸ್ತೀನಿ ನಾನು. ಇವರೇ ನಮ್ಮ ಸ್ಕ್ವಾಡಿನ ಮೆಂಬರ್. ಇವರು ಕೂಡ ಇವ್ರದೊಂದು ಫಾರ್ಮ್ ಹೌಸ್ ಇದೆ. ಆ ಫಾರ್ಮ್ ಹೌಸ್ ಇವತ್ತು ಎಕ್ಸ್ಪ್ಲೋರ್ ಮಾಡೋಣ. ಹಂಗೆ ಅದ್ರ ಬಗ್ಗೆ ನಾಲೆಜ್ ಬೇಕಾದ್ರೆ ತಿಳ್ಕೊಳ್ಳೋಣ, ರೈತರಿಗೆ ಸ್ವಲ್ಪ ಯೂಸ್ ಆಗ್ಬೋದು. ಇವರು ಒಂದು ಹೊಲದಲ್ಲಿ ಸಮಗ್ರ ಕೃಷಿಯನ್ನು ಅಳವಡಿಕೆ ಮಾಡ್ಕೊಂಡಾರಂತ ಹೇಳ್ಬೋದು ನೋಡ್ರಿ. ಅಂದ್ರ ಕುರಿ ಸಾಕಾಣಿಕೆ ಆಗಿರ್ಬೋದು, ಕೋಳಿ ಸಾಕಾಣಿಕೆ ಆಗಿರ್ಬೋದು, ಆಮೇಲೆ ಎತ್ತು, ಆಮೇಲೆ ಹತ್ತಿ, ಸೂರ್ಯಕಾಂತಿ ಇಷ್ಟೆಲ್ಲ ಮಾಡ್ಯಾರ. ಇನ್ನು ಇವ್ರ ಹೊಲ್ದಾಗ ಏನೇನದಂತ ತೋರಿಸ್ತೀವಿ. ಫಸ್ಟ್ ಈ ಕಡೆ ಕುರಿ ಸಾಕಾಣಿಕೆ ಮಾಡ್ಯಾರ, ಅದ್ರ ಕಡೆ ಹೋಗ್ತಾ ಇದೀವಿ. ಬರ್ರಿ ಯಾವ ತರದಂತ ತೋರ್ಸೋಣ. ಮಾತಾಡ್ಸಿ ಸರ್. ಸರ್ ಹೇಳ್ರಿ ಸರ್, ನಿಮ್ ಬಗ್ಗೆ ಪರಿಚಯ ಮಾಡ್ರಿ. ಎಷ್ಟ್ ಎಕರೆ ಐತ್ರಿ ನಿಮ್ದು? ಇವು ಟೋಟಲ್ ಇಂದ ನಮಗೆ ಇರೋದಂದ್ರೆ 5 ಎಕರೆ ಜಮೀನು ಇದೆ ಸರ್ ಮೇಡಮ್. ನಮ್ದು 5 ಎಕರೆಯಲ್ಲಿ 3 ಎಕರೆ ಸೂರ್ಯಕಾಂತಿ ಹಾಕಿವ್ರಿ. ಮತ್ತೆ ಅದೊಂದು 2 ಎಕರೆ ಸೂರ್ಯಕಾಂತಿ ಹಾಕಿವಿ. ಮತ್ತೆ ನೆಕ್ಸ್ಟ್ ಇವೆಲ್ಲ ಅಂತ ಹತ್ತಿ ಹಾಕಿವ್ರಿ 2 ಎಕರೆ ಹತ್ತಿ ಹಾಕಿ, ಮತ್ತೆ ಅಲ್ಲಿಂದು 1/2 ಎಕರೆ ಮಾತ್ರ ಟಮಾಟೆ ಹಾಕಿವ್ರಿ. ಒಂದು ಅರ್ಧ ಎಕರೆ ಕಾಕದಲ್ಲ. ಕೋಳಿ ಅಂತ ಒಂದು 4 ಕೋಳಿ ಇದೆ. ಇದರಿ ಕುರಿ ಸಾಗಣೆ ಅಂದ್ರು 13, ಅದೊಂದು ಮರಿಗಳು 12, 13 ಎಲ್ಲ ಸೇರಿ ಒಟ್ಟಿಗೆ ಸೇರಿ 26 ಇದೆ, 25 ಇದೆ. ವೆಜಿಟೇಬಲ್ ಸಮಥಿಂಗ್ ಇದೆ ಅನ್ರಿ? ಎಲ್ಲ ಇದೆ. ವೆಜಿಟೇಬಲ್ ಏನೇನ್ ಹಾಕಿರಿ? ವೆಜಿಟೇಬಲ್ ಅಂದ್ರೆ ಹತ್ತಿ, ಸೂರ್ಯಕಾಂತಿ ಅದಲ್ರಿ, ಇವು ತರಕಾರಿ, ಟಮಾಟಿ ಮತ್ತೆ ಇನ್ನೊಂದು ಬದ್ನೆಕಾಯಿ ಹಾಕಿವ್ರಿ. 2 ಐಟಮ್ಸ್. ಮತ್ತೆ ಕೋತಂಬರಿ ಹಾಕಿವ್ರಿ. ಎಲ್ಲ ತೆಗೆದು ಬಿಟ್ಟಿವ್ರಿ. ಅವೆಲ್ಲ ಬೆಳೆ ಎಲ್ಲ ಆಯ್ತಿರ. ಅದೆಲ್ಲ ಕೊಟ್ಟು ಕಿತ್ತಿ ಮತ್ತೆ ಸೂರ್ಯಕಾಂತಿ ಮತ್ತೆ ರಿಟರ್ನ್ ಹಾಕಿವ್ರಿ. ಅದು ಸರಿ, ಈಗ ಒಂದೊಂದು ಎಕ್ಸ್ಪ್ಲೋರ್ ಮಾಡೋಣ ರೀ. ಫಸ್ಟ್ ಯಾವ್ದು ಕೋಣಿಗೆ? ಕುರಿ ಸಾಗಾಣಿಕೆ ನೋಡೋಣ. ಆಯ್ತು, ಕೋಳಿ ಸಾಗಾಣಿಕೆ, ಕುರಿ ಸಾಗಾಣಿಕೆ ಬರ್ರಿ ಸರ್. ಈಗ ಎಲ್ಲಿ ಇದೆ? ಇಲ್ಲಿದೆ ನೋಡ್ರಿ ಮರಿಗಳು. ಎಷ್ಟಿದೆ ಟೋಟಲ್? ಒಟ್ಟು ಟೋಟಲ್ ಅಂದ್ರೆ 13, 12 ಸಣ್ಣ ಇದೆ, ದೊಡ್ಡದು 13 ಇದೆ. ಹೌದನ್ರಿ? ಹ್ಞೂನ್ರಿ ಸರ್. ಟೋಟಲ್ 25 ಮರಿಗಳು. 25 ಅನ್ರಿ? ಏನೇನ್ರಿ ಫುಡ್ ಅಂದ್ರೆ ಆಹಾರ ಏನೇನು? ಬೆಳಿಗ್ಗೆ 5-4 ಗಂಟೆಗೆ ಮೆಕ್ಕೆಜೋಳ ಹಾಕ್ತಿವ್ರಿ. ಆಮೇಲೆ ಸಾಯಂಕಾಲ ಸಜ್ಜಿ ಅಕ್ಕಿ ಹಾಕ್ತಿವಿ. ಹೌದನ್ರಿ? ಹ್ಞೂನ್ರಿ ಸರ್. ಅಂದ್ರೆ ಇದ್ರದ್ ನಿಮ್ ಬಜೆಟ್ ಪ್ರೈವೇಟ್ ಅಂದ್ರೆ ಒಂದಕ್ಕೆ ಎಷ್ಟು ಬೀಳುತ್ತೆ? ಒಂದಕ್ಕೆ 16,500 ಬರ್ತೈತ್ರಿ. ಅಲ್ಲಲ್ಲ, ನೀವು ತಗೊಂಡು ಪರ್ಚೇಸ್ ಮಾಡಿದ್ರಿ? ಫಸ್ಟ್ ತಗೊಂಡಿದ್ದು. ನಿಮ್ಗೆ ಇಲ್ಲಿ ತಗೊಂಡ ಮೇಲೆ ಆಗಿರೋದು? ಈಗ ಆಗಿದ್ದು ಎಲ್ಲ 2 ಇದಾವ್ರಿ. ಒಂದೊಂದು ಕೆಲವು. ಟೋಟಲ್ ಎಷ್ಟಾಯ್ತ್ರಿ ಈಗ? ಒಟ್ಟು 13. ನೀವು ತಗೊಂಡಿದ್ದು ಫಸ್ಟ್ ಮರಿಗಳು ಎಷ್ಟು? ಈಗ ಆಗಿದ್ದೆಷ್ಟು? ನಾವ್ ತಗೊಂಡಿದ್ದು 12 ಮರಿ ತಗೊಂಡಿದ್ವಿ ರೀ ಸರ್. 12 ಮರಿ ತಗೊಂಡ್ಮೇಲೆ ಆಮೇಲೆ ಅದ್ ಮಕ್ಕಳಾಗಿ 15 ಆಗಿದ್ವಿ. 15ರಾಗ ಒಂದ್ 5 ಸುತ್ತಿವ್ರಿ ಅವು. ಹೌದನ್ರಿ? ಈಗ ಮತ್ತೆ ಏನಾದ್ರು ಈಗ ಇದ್ರಲ್ಲಿ ಬೆನಿಫಿಟ್ ಏನಾದ್ರು ಬಂದಿದೇನ್ರಿ? ಮಾರಿರನ್ ಏನ್ ಮಾರಿಲ್ರಿ ಇನ್ನವರೆಗೆ. ಅಂದ್ರೆ ಖರ್ಚು ಏನ್ ಇರಲ್ಲ? ಇದ್ರ ಖರ್ಚಿದೆ ಸರ್ ಅವ್ರದ್ದು. ಏನಿದೆ? ಮೆಕ್ಕೆಜೋಳ ಹಾಕ್ಬೇಕ್ರಿ, ಅದನ್ನೆಲ್ಲ ತಗೋಬೇಕ್ರಿ ಅವೆಲ್ಲ. 2,500 ಕ್ವಿಂಟಲ್ ಇದೆ ಅದು ಮೆಕ್ಕೆಜೋಳ. ಅದರಂತೆ ಒಂದ್ 3 ತಿಂಗಳಿಗೆ 2 ಕ್ವಿಂಟಲ್. ಅಂದ್ರೆ ಬೆನಿಫಿಟ್ ಏನ್ರಿ ಮತ್ತೆ ನಿಮ್ಗೆ ತಗೊಂಡ್? ಮತ್ತೆ ಏನನ್ನ ಒಂದು ಮರಿ ತಗೊಂಡ್ರೆ ಅದಕ್ಕೆ ಸುಮಾರು 2 ಮರಿ ಅಂದ್ರೆ ಅದರಿಂದ 10 ಮರಿ ತಗೊಂಡ್ರೆ 10 ಆಡು ತಗೊಂಡ್ರೆ 20 ಅಂದ್ರೆ ಅದು 20 ಆಗುತ್ತಾವ ಮರಿಗಳು. ಕರೆಕ್ಟ್ ಗುರುಗಳೇ. ಈಗ ಖರ್ಚು ನೀವು ಮಾಡೋದೆಷ್ಟು, ನಿಮ್ಗೆ ಬರೋ ಲಾಭ ಎಷ್ಟು? ಖರ್ಚು ಸುಮಾರು ವರ್ಷ ಅಂದ್ರೆ ಒಂದು ವರ್ಷದಲ್ಲಿ ಅಂದ್ರೆ ಕನಿಷ್ಠ ಅಂದ್ರೆ ಒಂದು 15,000 ಬರುತ್ತೆ ನೋಡ್ರಿ. 15-16 ಸಾವಿರ ವರ್ಷಕ್ಕೆ. 15,000 ಲಾಭ ಆಗುತ್ತೆ ಅದು. ಅಂದ್ರೆ ಒಂದು ವರ್ಷದಲ್ಲಿ 4 ಆಗುತ್ತಾರೆ, ಒಂದು ಮರಿ ಮಾತ್ರ. 4 ಆಗುತ್ತೆ ಅಂದ್ರೆ 6 ತಿಂಗಳಿಗೆ 2 ಅಂದ್ರೆ ಒಂದು ಆಡಿಗೆ 4 ಮರಿಗಳಾಗುತ್ತೆ. ಅದೇ ಪ್ರಾಪರ್ಟಿ ಅದು. ಹೌದನ್ರಿ? ಹ್ಞೂನ್ರಿ ಸರ್. ಕೋಳಿದ್ರಿ? ಕೋಳಿದಂತೂ ಒಂದು ಕೋಳಿ 1500 ಕೊಡ್ತಿ ಅಂದೇವ್ರಿ. 4 ಈಗ ಇರೋದಂತೂ ಪ್ರಾಪರ್ 4 ಇದೆ. ಕೋಳಿ ತೋರ್ಸ್ರಿ. ಕೋಳಿಗಳು
ಆಕ್ಚುಲಿ ಇಲ್ಲಿದೆ ನೋಡ್ರಿ ಹೆಂಗಿದೆ ಸಾಗಾಣಿಕೆ ಅವ್ರದ್ದು. ಅಲ್ಪ ಚಿಕ್ಕ ಈ ತರ ಫಾರ್ಮ್ ಹೌಸ್ ಇದೆ. ಚಿಕ್ಕದು ಅಂದ್ರೆ ಅಷ್ಟು ಅಂದ್ರೆ ಇರೋದು ಈಗ ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿದ್ದಾರೆ ಇವ್ರು. ಸ್ಟಾರ್ಟ್ ಮಾಡಿದ್ರಿ ಸರ್ ಅದು. ಈ ತರ ಈಗೆಲ್ಲ ಸ್ಟಾರ್ಟಿಂಗ್ ಇದೆ. ಮತ್ತೆ ಅದು ಕೋಳಿದೊಂದು ತೋರ್ಸ್ಬೇಕಾಗಿತ್ತು. ಕೋಳಿಗಳು ಎಲ್ಲಿದಾವ್ರಿ? ಅಲ್ಲಿದಾವ ನೋಡ ಅದೊಂದ್ ಸ್ವಲ್ಪ ನೋಡ ಬನ್ನಿ. ಕೋಳಿ ಗೂಡ್ ಅಲ್ರಿ ಇದು? ಇದು ನೋಡ್ರಿ ಇದು ಇಲ್ಲಿದೆ ಬರ್ರಿ ಈಗ ಇಲ್ಲಿ ಕೋಳಿ ಇದೆ ನೋಡ್ರಿ. ನೋಡ್ರಿ ಕೋಳಿ ಕೋಳಿ ಇರತಕ್ಕಂತ ಗೂಡು ಇದು. ಈ ತರ ಗುರುಳ ಇದ್ರದ್ದೇನು ಖರ್ಚಿರಲ್ಲ? ಇದಕ್ಕೇನ್ ಖರ್ಚಿಲ್ರಿ, ಸುಮ್ನೆ ಅಕ್ಕಿ ಹಾಕ್ತಿವ್ರಿ ಅಷ್ಟೇ. ಹೌದಲ್ರಿ? ಏನಿಲ್ಲ. ಹಾ ಹಾ ಇಲ್ಲಿ ಬರ್ರಿ ಬಾ ಬಾ ಕೋಳಿಗಳು ಬಾ ನೋಡ್ರಿ ಸರ್ ಅದು. ಹೌದಾ? ತಾವೇ ರಾತ್ರಿ ತಾವೇ ಹೋಗ್ತಾವ್ರಿ. ಹಿಡಿದಣ್ಣ ಇಲ್ಲಿ ಇವೇ ನೋಡ್ರಿ ಸ್ನೇಹಿತರೆ ಕೋಳಿ. ಅವು ಸಿಗಲ್ಲ ಮೋಸ್ಟ್ಲಿ, ಅವು ಒಳಗಿದ್ದಾಗ ಸಿಗದವು. ಎಷ್ಟದವ್ರಿ ಸರ್ ಇವು ಟೋಟಲ್? ಇವು 2-3 ಅದಾವ್ರಿ ಕೋಳಿ. ಹುಂಜ ಒಂದೇ ಇದಾವ್ರಿ, ಕೋಳಿ ಮಾತ್ರ 3 ಇದೆ. ಇದರಿಂದ ಬೆನಿಫಿಟ್ ಏನ್ ಹೇಳಿಲ್ಲ. ಬೆನಿಫಿಟ್ ಅಂತ ಏನಿಲ್ರಿ, ಸ್ಟಾರ್ಟಿಂಗ್ ತಂದಿದ್ದೆ ಅವಾಗ. ಈ 1-2.5 ತಿಂಗಳ ಐತ್ರಿ ಅಷ್ಟೇ ತಂದು. ಮೊಟ್ಟೆ ಮೊಟ್ಟೆಲಿದ್ದ ಬೆನಿಫಿಟ್ ರೀ ಇದು. ಮರಿಗಿಟ್ಟಿವ್ರಲ್ಲ ಒಳಗ ಒಂದು ಕೋಳಿನ ಮರಿಗಿಟ್ಟಿವ್ರಿ, 18 ತತ್ತಿಟ್ಟಿವ್ರಿ. ಅಂದ್ರೆ ಒಂದು ಕೋಳಿ ಮ್ಯಾಕ್ಸಿಮಮ್ ಎಷ್ಟ್ರಿ ಇದು ಮರಿಗು? ಇದು ಮೊಟ್ಟೆ ಅಂದ್ರೆ 18 ಮೊಟ್ಟೆಗಳು ಇಟ್ಟಿದ್ವಿ ಸರ್. ಈಗ ಎಷ್ಟ್ ದಿನದಾಗ್ರಿ? ಈಗ ಒಂದು 15 ದಿವಸ ಐತ್ರಿ ಸರ್ ಈಗ ಇಟ್ಟು. ಅಲ್ಲಿ ಒಳಗ ಐತ್ರಿ. ಆದ್ರ ಹೌದನ್ರಿ? ಅದಕ್ಕೇನ್ರಿ ಮಾರ್ಜಿನ್ ಒಂದ್ ತತ್ತಿ ಪ್ರೆಸೆಂಟ್ ಅಂದ್ರೆ ಎಷ್ಟ ಐತ್ ಗುರುಗಳ? 20 ರೂಪಾಯಿ ಒಂದ್ ಇರ್ತಾರಿ. ಹೌದಲ್ರಿ? ಅದ್ರಲಿಂದನು ಬೆನಿಫಿಟ್ ಅಲ್ರಿ? ಈಗ ಅದ್ರಲಿಂದ ಮರಿ ಉಡ್ತಾವಲ್ರಿ ಅವು. ಎಷ್ಟು? 40 ದಿವಸಲ್ಲಿ ಮರಿ ಆಗತಾವ್ರಿ ಅವು. ಹೌದನ್ರಿ? ಹ್ಞೂ ಸರ್. ಈಗ ಎಷ್ಟು ಬೆನಿಫಿಟ್ ಆಗಿರೋದು ಎಷ್ಟು ನಿಮ್ಗೆ? ಈ ಬೆನಿಫಿಟ್ ಏನಾಗಿಲ್ರಿ, 2 ತಿಂಗಳ ಐತ್ರಿ ತಂದು. ಹೌದನ್ರಿ? ಒಳಗಿಟ್ರ? ಒಳಗಿಟ್ಟಿವ್ರಿ. ಮತ್ತೆ ತೋರ್ಸಿ ನೋಡಿ ಸ್ನೇಹಿತರೆ, ಇದೆ ನಮ್ಮ ಸರ್ದು ಗೂಡು. ಇದು ಇವೆಲ್ಲ ಎದಕ್ಕೆ ಯೂಸ್ ಇದೆ? ಎಲ್ಲ ಕುರಿಗೆ ಏನು ಇದಕ್ರಿ? ಆಡಿಗ ಎತ್ತಿಗಿರಿ ಇದು ಕುರಿಗಿರಿ, ಇದು ಆಡಿಗಿರಿ. ಎಷ್ಟ್ ಬೀಳ್ತ್ರಿ ಇದು? ಒಂದು 50 ರೂಪಾಯಿ ಸರ್ ಅದು. ಇದು ನಾ ನೋಡ್ಲಿಲ್ರಿ ಫಸ್ಟ್ ಟೈಮ್. ಅಲ್ರಿ ಕುರಿಗಿನ ಹಾಕ್ತಾರನ್ರಿ? ಚಿಕ್ಕ ಹಾಕ್ತಾರ್ರಿ. ಚಿಕ್ಕರಿ? ಇದೇನು ತಿನ್ಬಾರ್ದು ಅಂತ ಹಾಕ್ತಾರೆ? ಯಾರ ಬೇರೆ ಹೊಲಕ್ ಹೋಗ್ಬಾರ್ದು. ಅಲ್ಲ ಇದು ಗೊತ್ತು ಬಿಡ್ರಿ, ಇದು ಹಾಕ್ಲಕ್ ಇದಕ್ಕೆ ಹಾಕದಲ್ರಿ? ಇದು ಎತ್ತಿಗಿರಿ ಅದು. ರೈಟ್. ಇವೆಲ್ಲ ಏನ್ ಇವು ಗಳೆ ಕುಂಟಿ ಹೊಡೆಯವ್ರು ಸಾಮಾನ್ಯ. ನೀವ್ ಹೊಡಿತೀರಿ? ಅಲ್ಲ, ಬೇರೆ ಆಳಲ್ಲಿ ನಾವೆಲ್ಲ ವ್ಯವಸಾಯ ಮಾಡ್ತೀವಿ. ನಿಮ್ಗ ಪ್ರಾಕ್ಟೀಸ್ ಇಲ್ಲ ಅಂದ್ರೆ ಅಷ್ಟೇ ಇದೆ. ನಮ್ಗೊಂದು ಪ್ರಾಕ್ಟೀಸ್ ಇದೆ ಸರ್. ಇದೇನ್ ಇದೆ ಅವತ್ತಿದ್ದು? ಇದು ಒಟ್ಟು ರೀ ಇದು ಸ್ನೇಹಿತರೆ. ಇಲ್ಲಿ ನೋಡ್ರಿ, ಇದು ಒಟ್ಟು ಎದ್ರದ್ರಿ ಇದು? ಇದು ಶೇಂಗಾ ಒಟ್ಟದ್ರಿ ಸರ್. ಅದು ಶೇಂಗಾ ಒಟ್ಟ ಅನ್ರಿ? ಹ್ಞೂ ಸರ್. ಸೂರ್ಯಕಾಂತಿ ಎಷ್ಟ್ ಎಕರೆ ಹಾಕಿರಿ ಇದು? ಇದು 3 ಎಕರೆ ಹಾಕಿರಿ ಮೇಡಮ್. ಎಷ್ಟ್ ತಿಂಗಳ ಐತ್ರಿ ಈಗ ಬಿತ್ತೀರಿ? ಈಗ 2.5 ತಿಂಗಳ ಐತ್ರಿ. ಇನ್ನ 1.5 ತಿಂಗಳಲ್ಲಿ ಸೂರ್ಯಕಾಂತಿ ಕಟಾವ್ ಬರ್ತದೇನ್ರಿ? ಇದ್ರದ್ದು ಏನ್ ಲಾಭ ಬರತ್ರಿ? ಇದ್ರಲ್ಲಿ ಲಾಭ ಇದೆ ಮೇಡಮ್. ಒಂದು ಪ್ಯಾಕೆಟ್ಗೆ 15-16 ಚೀಲ ಆಗುತ್ತೆ ಮೇಡಮ್. ರೇಟನು ಸ್ವಲ್ಪ ಚೆನ್ನಾಗಿರುತ್ತೆ. 7,500 ಸಾವಿರ ಕ್ವಿಂಟಲ್ಗೆ, ಒಂದು 7,500 ಸಾವಿರ ಹಂಗಿದೆ. ಹತ್ತಿಗೆ ಹೋಲಿಸಿದ್ರೆ ಸ್ವಲ್ಪ ರೇಟ್ ಜಾಸ್ತಿ ಬರುತ್ತೆ. ರೇಟ್ ಜಾಸ್ತಿ ಬರ್ತಾರೆ ಮೇಡಮ್. ಮತ್ತಿನ್ನ ಏನೇನ್ ಹಾಕಿರಿ ನಿಮ್ಮಲ್ದಾಗ್ರಿ? ಇದು 3 ಎಕರೆ ಮಾತ್ರ ಸೂರ್ಯಕಾಂತಿ ಹಾಕಿವ್ರಿ ಮೇಡಮ್. ಅಲ್ಲಿ ಆದ್ರೆ ಒಂದ್ 6-7 ಕುಂಟೆ ಮಾತ್ರ ಟೊಮೆಟೊ ಹಾಕಿವ್ರಿ ಆ ಸೈಡ್ಗೆ. ನಡ್ರಿ ಆ ಕಡೆ ಹೋಗಮ್ರಿ. ಓಕೆ ರೀ ಮೇಡಮ್. ಆತ್ರಿ, ಇನ್ನೊಂದು 1.5 ತಿಂಗಳಲ್ಲಿ ಬಂದ್ಬಿಡ್ತೀರಿ ಮೇಡಮ್. ಅದು ಚಲೋ ನೋಡ್ರಿ, ಎಷ್ಟು ದೊಡ್ಡ ಆಗ್ಯಾವ್ರಿ ತೆನಿ. ಎಲ್ಲ ದೇವ್ರ ಕಡೆ ಪುಣ್ಯ ರೀ ಅದು. ನಮ್ ತ್ರೇವನ್ ಟೀಚರ್ ಪುಣ್ಯ. ಸರ್ ಇದ್ರ ಬಗ್ಗೆ ಬುಡಿಮಿಕಾಯಿ ಅಂತೀವಿ ನಮ್ ಕಡೆ. ಇದು ನಂಬಲ್ಲಿ ಗುರುಗಳ ಏನಿದೆ? ಮೆಕ್ಕಿಕಾಯಿ ಅಲ್ರಿ? ನಾವ್ ಅನ್ನೋದು ಮೆಕ್ಕಿಕಾಯಿ, ಇವ್ರು ಬುಡಿಮಿಕಾಯಿ ಅಂತಾರೆ. ಬುಡಿಮಿಕಾಯಿ ಅಂತಾರ ಸರ್. ಮೆಕ್ಕಿಕಾಯಿ ಅಂತೀವಿ. ಗುರುಗಳ ಇದ್ರ ಬಗ್ಗೆ ನಿಮ್ ಇದ್ರದ್ದು ಏನು? ಇದ್ರಲ್ಲಿ ಎಷ್ಟಂತ್ರಿ 250 ರೂಪಾಯಿ ಹಾಕಿದ್ರಿ ಸರ್ ನಾನು. 250 ರೂಪಾಯಿ. 250 ರೂಪಾಯಿ ಬೀಜ. ಬೀಜಗಳು ತಂದು ಸುಮಾರು 250 ರೂಪಾಯಿ ಖರ್ಚು ಮಾಡಿದ್ರೆ ಪ್ರಾಪರ್ಟಿ ಬಹಳ ಸಿಕ್ಕದಿವ್ರಿ. ಇದರಿಂದ ಸುಮಾರು ಅಂದ್ರೆ 7,500 ಸಾವಿರ ಸಿಕ್ಕಿದೆ ಈ ಮೆಕ್ಕಿಕಾಯಲ್ಲಿದ್ದ. ಹ್ಞೂ ಸರ್. ಅಂದ್ರೆ ಇದು ಹೆಂಗ್ರಿ ಬೀಜ ತಗೊಂಡು ಇದ್ ಮಾಡ್ತಾರೆ? ಬೀಜ ನರ್ಸರಿಯಲ್ಲಿ ಬೀಜ ಸಿಗ್ತಾವ, ಕೆಲವೊಂದು ಸಸಿಗಳು ಸಿಗ್ತಾವ. ಅಂದ್ರೆ ಇದಕ್ಕೇನು ಬಿತ್ತದೇನಿಲ್ಲ ಇದೆ? ಬಿತ್ತದಲ್ರಿ, ಇದು ಊರ್ಬೇಕ್ರಿ ಅದನ್ನ ಸಸಿ ಅಂತ ಹೋಗ್ಬಿಡೋದು. ಬೀಜಗಳನ್ನ ಊರ್ಕೆ ಅಂತ ಹೋಗೋದು ಸಾಲು ಪ್ರಕಾರ. ಹ್ಞೂನ್ರಿ. 2,500 7,500 ಸಾವಿರ ಲಾಭ ಐತ್ರಿ. ಏನಾದ್ರೂ ಕೆಜಿ ಇದ್ರಿ? ಇದು ಕೆಜಿ ಅಂದ್ರೆ ಅರ್ಧ ಕೆಜಿಗೆ 30 ರೂಪಾಯಿ ಇದೆ. 1 ಕೆಜಿ 60 ರೂಪಾಯಿ ಇದೆ. 50 ರೂಪಾಯಿ ಸಿಗ್ತಾವ ಒಂದು ಕೆಜಿ. ಅಂದ್ರೆ ಈಗ ನೀವು ತಂದಿದ್ದು ಎಷ್ಟು? ಈಗ ಮಾಡಿದ್ದೆಷ್ಟು ಖರ್ಚು ಮಾಡಿದ್ದು ಎಷ್ಟು ಅಂದ್ರಲ್ಲ? ಇದು ಬರೀ 250 ರೂಪಾಯಿ. ನೀವು ಖರ್ಚು ಮಾಡಿದ್ದು 250 ಪ್ರಾಫಿಟ್ ಆಗಿದ್ದು 7,700 ಸಾವಿರ ರೂಪಾಯಿ ಲಾಭ ಆಗಿದೆ ಅಂತ. ಹೌದಲ್ರಿ? ಅಂದ್ರೆ ಇದು ಎಷ್ಟು ಅಂದ್ರೆ ಎಷ್ಟು ಇದ್ರೆ ಒಂದು ಗುಂಟಿನಿಲ್ಲ ಅಲ್ರಿ? 1 ಗಂಟೆ 1 ಕುಂಟೆ 2 ಕುಂಟೆ 3 ಕುಂಟೆ ಇದೆ ನೋಡಿ. ಎಷ್ಟಲ್ರಿ ಗುಂಟೆ? ಅಲ್ಲ ಅಂತಲ್ಲದು ಜಾಗ ಅಂದ್ರ
ಸ್ವಲ್ಪ ಇದೆ ಸರ್ ಸ್ವಲ್ಪ ಪೂರ ಪಾವು ಎಕರೆಕಿನ ಕಡಿಮೆ ಇದೆ ಇದು. ನೋಡ್ರಿ ಸ್ನೇಹಿತರೆ, ಈ ತರ ಬಂದಿದೆ ಬೆಳೆ ತೋರ್ಸಮಿದೆ. ಈ ತರ ಬಂದಿದೆ. ಇದ್ರೊಳಗೆ ಅವರು ಎಷ್ಟು ತಿಂಗಳಿಗೆ ತಿಂಗಳಿಗಲ್ರಿ ಇದು ಟೋಟಲ್ ಇದು 2 ತಿಂಗಳಲ್ಲಿ 7,500 ಸಿಕ್ಕಿದೆ. ಅಂದ್ರೆ ಇನ್ನು ಇದು ಇನ್ನ ಐತಿ. ಅಂದ್ರೆ ಎಷ್ಟು ತಿಂಗಳು? 3 ತಿಂಗಳು ಬರುತ್ತಾ ಇದು 1.5 ತಿಂಗಳ. ಅಲ್ಲಂದ್ರೆ ಇದು ಹಾಕಿದ ಮೇಲೆ ಹಾಕಿದ್ಮೇಲೆ ಫಸಲ್ ಎಷ್ಟು ದಿನ ತಂದು ಕೊಡ್ತಾರೆ ಅಂತ ಕೇಳ್ತಾರ. ಇದು ಜಗ್ಗಿ ಸಲ ಕೊಡ್ತಾರಿ. ಈಗ 3ನೇ ಸಾರ ಅಲ್ರಿ ಇದು ಕಿತ್ತದು. ಅದಕ್ಕೆ ಕೇಳಿದೆ ನಾನು. ಈಗ ಒಂದ್ ಟೈಮ್ ನೀವು ಇದು ಒಂದೇ ಸರ್ತಿ ಬೆಳೆ ಬೆಳೆದಿದ್ದು ಅದ್ರ ಫಸಲ್ ಕೊಡೋದು ಒಂದು 4 ಟೈಮ್ ಕೊಡ್ಬೋದು ಇವರಿಗೆ. ಹೌದಲ್ರಿ? ಫಸಲ್ ಕೊಡೋದು 4 ಟೈಮ್ ಇದು ಕೊಡೋದು. ಆಯ್ತು, ಅದು ಕೊಟ್ಟ ಮೇಲೆ ಮತ್ತೆ ಚೇಂಜ್ ಮಾಡ್ಬಿಡು. ಹರಿಬಿಡೋದು ನೆಕ್ಸ್ಟ್ ಮುಂದ ಬದ್ನಿಕಾಯಿ ಎಲ್ಲಿ ಅಲ್ಲಿ ಮುಂದೆ ಐತಿ ಬರ್ರಿ ಬದ್ನಿಕಾಯಿ. ಅದೇ ನಮ್ಮ ಸರ್ ನೆಕ್ಸ್ಟ್ ಸ್ನೇಹಿತರೆ, ಈಗ ನಮ್ಮ ಸರ್ ಬದ್ನಿಕಾಯಿ ಹಾಕಿದಾರೆ ಇಲ್ಲಿ. ಇದ್ರ ಬಗ್ಗೆನೂ ತಿಳ್ಕೊಳ್ಳೋಣ ಸರ್. ಟೊಮೊಟೊ ಬದ್ನಿಕಾಯಿ 2 ಹಾಕಿರನ್ರಿ ಇಲ್ಲಿ? ಹ್ಞೂನ್ರಿ ಸರ್. ಈ ಲೈನ್ ಟೊಮೆಟೊ ಐತೆ ಸರ್ ಇದು ಹೆಂಗ? ಇದ್ರ ಬಗ್ಗೆ ನಮ್ಗೆ ಮಾಹಿತಿ ಹೇಳ್ಬೇಕು ನೀವು. ಇದು ಮಾಹಿತಿ ಅಂದ್ರೆ ಜಾಸ್ತಿ ನಾನು ಹಾಕಿಲ್ರಿ ಸರ್. ಅದ ಸಸಿ ನಂತರ ಎಷ್ಟು ತಂದಿರ್ಬೋದಂದ್ರೆ ಸುಮಾರು ಅಂದ ಒಂದು 500, 600 ರೂಪಾಯಿಗೆ ಇರ್ಬೇಕು ಸಸಿ. ಈಗ ತರದಂದ್ರೆ ಹೆಂಗ್ರಿ ಗುರುಗಳ? ನರ್ಸರಿ ಇರ್ತಾವಲ್ಲ ಅಲ್ಲಿ ನರ್ಸರಿ ಲಿಂಗಸೂರಲ್ಲಿ ಒಂದು ನರ್ಸರಿಗಳಿದಾವೆ ಸಸಿ. ರೀ ಕೆಲವೊಂದು ತರಕಾರಿ ಸಸಿಗಳನ್ನ ತಂದು ಸುಮಾರು 500 ಸಸಿಗಳನ್ನ ನರ್ಸರಿಯಿಂದ ತಂದು ಇಲ್ಲಿ 500 ಅಲ್ಲ 1100 ಇದು 1100 ಬದನೆಕಾಯಿ. ಟೊಮೆಟೊ ಟಮಾಟೆ 2000. 2000 ಟೊಮೆಟೊ ಸಸಿಗಳು ಮತ್ತು ಒಂದು 1100 ಬದನೆಕಾಯಿ ಸಸಿಗಳು. ಬೆಳೆ ಎಷ್ಟು? 3 ತಿಂಗಳಿಗೆ ಹೆಂಗ್ರಿ? ಇದು 3 ತಿಂಗಳಲ್ರಿ, 2.5 ತಿಂಗಳರಿ ಇದು. 2.5 ತಿಂಗಳಿಗೆ ಬೆಳೆ ಬಂದ್ಬಿಡುತ್ತೆ. ಬೆಳೆ ಬಂದ್ಬಿಡ್ತ್ರಿ. ಇದು ಅಂದ್ರೆ ಇದು ನರ್ಸರಿ ತಗೊಂಡಿದ್ದ ಎಷ್ಟು ಇರುತ್ತೆ? ಎಷ್ಟು ಸಣ್ಣ ಸಸಿ ಸಣ್ಣ ಸಣ್ಣ ಇದ್ವು. ನಾವು ಅಂದ್ರೆ ಎಷ್ಟೇ ಬಂದ್ರಿ ಟೋಟಲ್? ಇದು 1100 ರೀ. 2000 ಟಮಾಟೆ ತಂದಿವ್ರಿ ನರ್ಸರಿ ಗಿಡಗಳನ್ನ. ಅಂದ್ರೆ ಈ ಸಾಲಕ್ಕೆ ಹಚ್ಚಕ್ಕೆ ಇಲ್ಲೊಂದು ಐತ್ರಿ, ಅಲ್ಲೊಂದು 2 ಸಾಲ ಇದಾವ್ರಿ. ಹೌದನ್ರಿ? ಹ್ಞೂನ್ರಿ ಸರ್. ಈಗ ನಿಮ್ ತಂದದ್ದು ಎಷ್ಟು ಅಂದ್ರಲ್ಲ? ಎಷ್ಟೇ? 1100. 1100ಕ್ಕೆ ಅವತ್ತು ಎಷ್ಟು ಅಂದ್ರೆ ಸುಮಾರು ಟೋಟಲ್ ಎಷ್ಟು ಆಯ್ತು ಅದ್ರ? 700, 800 ಆಗಿತ್ರಿ. ಇದ್ರದ್ದು 800 ಆಗಿತ್ತು. ಟೊಮೆಟೊದು 1100. ಅಂದ್ರೆ ಸುಮಾರು ಒಂದು 3000 ಖರ್ಚು. 3000 ಖರ್ಚು. ಈಗ ಇದರಿಂದ ಲಾಭ ಆಗಿರೋದು ಎಷ್ಟು? ಇದರಲ್ಲಿ ಲಾಭ ಆಗಿದೆ ಅಂದ್ರೆ ಒಂದು 5,500 ಎಷ್ಟೇ ಆಗಿತ್ತು ನೋಡ್ರಿ ಖರ್ಚು ತೆಗೆದ. ಅಂದ್ರೆ ನಿಮ್ದೆಲ್ಲ ಬೆನಿಫಿಟ್ ಐತಲ್ರಿ? ಒಟ್ಟು ಬೆನಿಫಿಟ್ ಐತ್ರಿ ಇದ್ರ ಬದ್ನಿಕಾಯಿ ಮಾತ್ರ. ಮನೆಗೆ ಯೂಸ್ ಮಾಡ್ಬೋದು, ಬೇಕಾದ್ರೆ ನೀವು ಮಾರ್ಕೆಟ್ಗೂ ಕೊಡ್ಬೋದು. ಮಾರ್ಕೆಟ್ ಕೊಡ್ಬೋದು. ಇಲ್ಲಿ ಊರಾಗನ ಕೆಜಿ ಗಟ್ಲೆ ಕೊಡ್ತಾರೆ, ಟ್ರೇ ಗಟ್ಲೆ ಕೊಡಕತ್ತಾರ ಅವ್ರು. ಅಂದ್ರೆ ರೇಟ್ ಇದ್ರದ್ರೆ ಚಲೋ ಐತೆ. ಇದು ರೇಟ್ ಮಾತ್ರ ತುಂಬಾ ಚಲೋ ಐತಿ. ಎಷ್ಟು ಐತ್ರಿ? 850 ರೂಪಾಯಿ ಒಂದ್ ಟ್ರೈ. ಒಂದ್ ಟ್ರೈ ಅಲ್ರಿ ಕೆಜಿಗೆ? 1 ಕೆಜಿ ಅಂದ್ರ 1/4 ಕೆಜಿ 20 ರೂಪಾಯಿ ಇದೆ. ಅಂದ್ರೆ 80 ರೂಪಾಯಿ ಕೆಜಿ. 80 ರೂಪಾಯಿ ಕೆಜಿ ರೀ ಬದ್ನಿಕಾಯಿ. ಒಳ್ಳೆ ಒಂದು ರೇಟ್ ಸಿಕ್ಕದೆ ಬದನೆಕಾಯಿಯಿಂದ ಬೆನಿಫಿಟ್ ಐತೆ ಅಂದಂಗ ಆಯ್ತು. ಅಂದ್ರೆ ಖರ್ಚು ಕಮ್ಮಿ, ಲಾಭ ಜಾಸ್ತಿ ಇದೆ. ಜಾಸ್ತಿ ಇದೆ. ಆದ್ರೆ ನೀವು ಅದನ್ನು ಬೆನಿಫಿಟ್ ಐತಿ ನಿಮ್ಗೆ. ಇದು ಅದು ಏನ್ ಖರ್ಚು ಪೂರಾ ಕಡಿಮೆ ಅದು. ಲೋ ಬಜೆಟ್. ಲೋ ಬಜೆಟ್ ಬಟ್ ಅಂದ್ರೆ ಅದ ಮಾರ್ಜಿನ್ ಎಷ್ಟು ಐತೆ? ಮಾರ್ಜಿನ್ 30 ರೂಪಾಯಿ ಕೆಜಿ. ಅರ್ಧ ಕೆಜಿ ಅಂದ್ರೆ 50 ರೂಪಾಯಿ ಕೆಜಿ ಇಡ್ರಿ. ಅದು 50 ರೂಪಾಯಿ ಕೆಜಿ. ನಾಟ್ ಬ್ಯಾಡ್, ಹೌದಲ್ರಿ? ತುಂಬಾ ಚೆನ್ನಾಗಿ ಸಿಕ್ಕಿದೆ. ಅದರ ಬೆಲೆ ಅವ್ರಿಗೆ ಸುಮಾರು 250 ರೂಪಾಯಿ ಖರ್ಚು ಮಾಡಿ 7,500 ಅಂದ್ರೆ ಸಾಮಾನ್ಯ ಅಲ್ಲ ಅದು. ಇದು ನೋಡ್ರಿ ಬದ್ನಿಕಾಯಿ ಇವ್ರ ಹೊಲದಲ್ಲಿ ಆಕ್ಚುಲಿ ಅಲ್ಲಿ ತೋರಿಸಿ ನಿಮ್ಗೆ ಆಲ್ರೆಡಿ ನಿಮ್ಗೆ ಆ ವಿಡಿಯೋದಲ್ಲಿ ಇಷ್ಟಿದೆ ನೋಡ್ರಿ. ಈ ತರ ಇದೆ ಸೈಜ್. ಇನ್ನು ತುಂಬಾ ಇದೆ. ಅರ್ಧರ ಆಕ್ಚುಲಿ. ಟೊಮೆಟೊದೊಂದು ಕೇಳೋಣ ಅವ್ರ ಬೈಲಿ. ಸರ್ ಇದ್ರ ಬಗ್ಗೆ ಹೇಳ್ಬೇಕು ನೀವು. ಟಮಾಟೆಲ್ಲಿ ಏನು ಲಾಭ ಇಲ್ರಿ ಸರ್. ಈಗ ಈಗ ಟೊಮೆಟೊ ದರ ಏನಂದ್ರೆ ಪೂರಾ ಕಡಿಮೆ ಆಗಿದೆ. ಕೆಜಿಗೆ ಈ ಟಮಾಟೆ ಇಲ್ಲದೆ ಎಷ್ಟು ರೀ? 2,000 ರೂಪಾಯಿ ಹಂಗ್ ತಗೊಂಡ್ ಬಂದಿವ್ರಿ. ಎಷ್ಟಂದ್ರೆ 2,000 ಸಸಿಗಳು ತಂದಿದ್ರಿ ಸಣ್ಣದು. ಅದರಲ್ಲಿ ಬೆನಿಫಿಟ್ ಮಾತ್ರ ಇಲ್ಲ. ಈಗ ರೇಟ್ನ ಕಡಿಮೆ. ಟೊಮೆಟೊ ದರನ ರೇಟ್ 20 ರೂಪಾಯಿ ಕೆಜಿ ಆಗಿದೆ. 6 ಕೆಜಿ ಇರುವ ಕಾರಣ ಅಂದ್ರೆ ಜಾಸ್ತಿ ಐತೆ ಅಲ್ರಿ ಟೊಮೆಟೊ ರೇಟ್? ಟೊಮೆಟೊ ರೇಟ್ ಇಲ್ಲ ಐತಿ. ಬರೀ 15 ರೂಪಾಯಿ ಕೆಜಿ ಮಾರ್ತಾರೆ ಮಾರ್ಕೆಟ್ ಅಲ್ಲಿ. 15-20. ಇಲ್ಲಿ ಊರಿಗೆ 20 ರೂಪಾಯಿ ಕೆಜಿ ಹಂಗ ತಾಕತ್ತಾರೆ. 15-20 ರೂಪಾಯಿ ಕೆಜಿ ಹೋಲ್ಸೇಲ್ ಟ್ರೈ ಲೆಕ್ಕ. ಅಂದ್ರೆ ಇದ್ರದ್ದೇನು ನಿಮ್ಗೆ ಬೆನಿಫಿಟ್ ಲಾಭ ಇಲ್ಲ? ಇದ್ರಾಗ ಮಾತ್ರ ಟಮಾಟೆಲ್ಲಿ ಬೆನಿಫಿಟ್ ಲಾಭ ಏನು? ಅಂದ್ರೆ ನೀವು ಖರ್ಚು ಮಾಡಿದ್ದೆ ಅಷ್ಟೇ ಇದ್ರಾಗ ಅಂದ್ರೆ ಒಂದ್ 2,500. ಅದೊಂದು ಗೊಬ್ಬರಕ್ಕೆ ಒಂದ್ ಚೀಲ 2,200. ಒಂದು 4-5 5,000 ರೂಪಾಯಿ ಖರ್ಚು ಮಾಡ್ಯಾರ. ಮತ್ತೆ ಎಣ್ಣೆ 2 ಸಲ 3 ಸಲ ಹೊಡಿದಿವ್ರಿ. ಅದೆಷ್ಟಂದ್ರೆ ಅದ್ರದ್ದು ಹೇಳೇ ಇಲ್ಲರಿ. ಇವಕ್ಕಿನ ಎಣ್ಣೆ ಹೊಡಿಬೇಕಂದ್ರೆ ಏನಿಲ್ಲ, ಎಣ್ಣೆ ಎಲ್ಲಸಕ್ಕೆ ಹೊಡಿತೀವಿ. ಎಲ್ಲರಿಗೂ ಹೊಡಿದೆ. ಖರ್ಚು ಹೇಳಿಲ್ಲ. ಆ ತರದ್ದು ಇದ್ರಾಗ ರೌಂಡ್ ಹೊಡೆದ್ಬಿಟ್ಟ ರೌಂಡ್ ಎಲ್ಲಾ ತರಕಾರಿಗೆ. ನಿಮ್ ಖರ್ಚು ಎಷ್ಟು ಬರುತ್ತೆ?
ಅದೆಲ್ಲ ಖರ್ಚು ಗಿರ್ಚು ಎಲ್ಲ ತೆಗದು ಖರ್ಚೇನು ಬಂದಿಲ್ರಿ ಅದಕ್ಕ 250 ರೂಪಾಯಿ ಮಾತ್ರ ಅದು 250 ರೂಪಾಯಿ 250 ರೂಪಾಯಿದಾಗ ಒಂದ್ ಸ್ವಲ್ಪ ಎಣ್ಣೆ ಅದ್ರಾಗ ಬಂದಿದ್ದಷ್ಟು ಸ್ವಲ್ಪ ಎಣ್ಣೆ ಹೊಡಿದ್ರಿ ಅದ್ರಾಗ. ಈಗ ಏನ್ ಟೊಮೆಟಿಗೆ ಖರ್ಚು ಬಂದಿದ್ರೆ ಟೊಮೆಟಿಗೆ ಅಷ್ಟೇ, ಅದಕ್ಕೆ ಸಪರೇಟ್ ಏನು ಖರ್ಚು ಮಾಡಿಲ್ಲ ಎಣ್ಣಿಗೆ. ಇದೆ ಈ ತರಕಾರಿಗೆ ಏನ್ ಹೊಡಿತಕ್ಕಂತ ಎಣ್ಣೆ ತಂದಾರಲ್ಲ ಅದ್ರಲ್ಲಿ ಅದ್ರ ಜೊತೆ ಹೊಡೆದಾರ ಅಷ್ಟೇ. ಈಗ ಅಂದ್ರೆ ನೀವು ವೆಜಿಟೇಬಲ್ ಹಾಕಿರೋದು ಒಂದು ಟೊಮೆಟೊ ಹಣ್ಣು, ಬದ್ನೆಕಾಯಿ ಮೆಕ್ಕಿಕಾಯಿ ಮೆಕ್ಕಿಕಾಯಿ ಒಂದು ಮತ್ತೆ ಇನ್ನೊಂದ್ ಏನ್ರಿ ಹೀರೆಕಾಯಿ ಒಂದು ಅದೊಂದು ಹೀರೆಕಾಯಿ ಒಂದ್ ಸ್ವಲ್ಪ ಅದು ಮನೆಗೆ ಹಾಕಿದ್ದು. ಬಾಳೆನ ಅಷ್ಟೇನ್ ಹಾಕಿಲ್ರಿ ಸರ್ ಅದು. ಟೋಟಲ್ ನಿಮ್ದಿರೋದ್ರಿ 8 ಎಕರೆ, ಇಲ್ಲಿರೋದು ನಂದು ಸ್ವಂತ ಇರೋದು 5 ಎಕರೆ ಇಲ್ಲಿದ್ದ. ಟೋಟಲ್ 5 ಎಕರೆ. ಹಾಕಿರೋದ್ರಿ ಈ ಸೂರ್ಯಕಾಂತಿ ಹಾಕಿದ 5 ಎಕರೆ ರೀ 5 ಎಕರೆ ಪೂರ ನಮ್ಮದ್ರಿ. ಹೇಳ್ತಾನ ಪೂರ ಏಕ ಇಲ್ಲಿ ಹಿಡಿದು ಅಲ್ಲಿ ತಾನ 5 ಎಕರೆ ಮಾತ್ರ ನಂದು. ಅಲ್ಲಿ 2 ಎಕರೆ ನಮ್ಮ ಮಣದ ಹಾಕಿನ್ರಿ ಅದು ಲವಣಿಗೆ. ಅದು 2 ಎಕರೆ ರೀ ಸರ್ ಅದು. ಈಗ ಟೋಟಲ್ ಗುರುಗಳೇ ಈಗ ಫಾರ್ಮ್ ಹೌಸ್ ಲಿಂದ ನಿಮ್ಗೆ ಬೆನಿಫಿಟ್ ಐತಿ ಮಟ್ಟ ಬೆನಿಫಿಟ್ ಐತ್ರಿ ಇದ್ರಾಗ ಸೂರ್ಯಕಾಂತಿ ಮಾತ್ರ ಐತ್ರಿ. ಕೋಳಿಲಿಂದನಾಗಿರ್ಬೋದು, ಆಡಿಂದ ಇರ್ಬೋದು, ಮತ್ತೆ ಮೇಕೆಗಳಿಂದ ಆಗಿರ್ಬೋದು. ಈಗ ಈಗ ನಮ್ಮ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ನೋಡ್ತಕ್ಕಂಥ ಪ್ರೇಕ್ಷಕರಿಗಾಗಿರ್ಬೋದು, ಏನ್ ಇದರಿಂದ ಏನೇನೆಲ್ಲ ಯೂಸ್ ಆಗುತ್ತೆ, ಏನೆಲ್ಲ ಮಾಡಬಹುದು ಅಂತ ಅದನ್ನ ಸ್ವಲ್ಪ ಹೇಳ್ರಿ. ಏನೇನು ಎಲ್ಲ ಮಾಡ್ಬೋದ್ರಿ, ಎಲ್ಲದ್ರಾಗ ಬೆನಿಫಿಟ್ ಐತ್ರಿ. ಅತಿಯಾಗಿ ಕಡಿಮೆ ಬೆಲೆಯಲ್ಲಿ ಹೆಚ್ಚು ಲಾಭ ತಗೋಂತದ್ದು ಏನಾಗಿದೆಯಾ? ಹೆಚ್ಚು ಲಾಭ ಅನ್ನೋದು ಇದೆ ರೀ. ಯಾವ್ದು ಗುರುಗಳೇ, ಯಾವ್ದು? ಬ್ಯಾಗಡಿ ಮೆಣಸಿಕಾಯಿ ಇದೆ ರೀ ಸರ್ ಅದು. ಅಲ್ಲ, ಮೆಣಸಿಕಾಯಿ ಮಾಡಿದ್ರೆ ಅದಕ್ಕೆ ತುಂಬಾ ಖರ್ಚೈತೆ. ಎಣ್ಣೆ ಬಹಳ ಖರ್ಚು ಇದೆ. ಕೂಲಿಕಾರರು ಬೇಕು. ಕಡಿಮೆ ಬೆಲೆದಲ್ಲಿ ಜಾಸ್ತಿ ಬೆನಿಫಿಟ್ ಇರೋದಂದ್ರೆ ಯಾವ್ದ್ರಿ? ಈಗ ಸಣ್ಣ ಹೇಳಿದ್ರಲ್ಲ, ಈಗ ಈ ಮೆಕ್ಕೆಜೋಳ ಅದೇ ಒಂದು ಬೆನಿಫಿಟ್ ಬೆಳೆದ್ರೆ ಇಲ್ಲಿ ಇದು ನಾವೇನ್ ಬಂಡವಾಳನ ಕಡಿಮೆ ಇರ್ತದ. ಗುರುಗಳೇ, ಈಗ ಆದ್ರ 1 ಎಕರೆದಲ್ಲಿ ಮ್ಯಾಕ್ಸಿಮಮ್ ಒಂದು ಅರ್ಧ ಎಕರೆ ಮಾಡ್ಬೋದು. ತರಕಾರಿ ಎಲ್ಲ ಮಾಡ್ಬೋದಲ್ರಿ? ಎಲ್ಲ ಸಾಂಬಾರಿಗೆ ಹಾಕ್ತಾರ, ಮೆಕ್ಕೆಕಾಯಿ ಎಲ್ಲ ಮೆಕ್ಕೆಕಾಯಿ ಚಟ್ನಿ ಮಾಡೋದು ಎಲ್ಲ ಮಾಡ್ತಾರ. ಅದನ್ನ ನಾನಾ ರೀತಿಯಲ್ಲಿ ಮಾಡ್ತಿರ್ತಾರ. ಅದ್ರಿಂದ ತುಂಬಾ ಬೆನಿಫಿಟ್ ಐತೆ. ಅಂದ್ರೆ ಒಮ್ಮೆಲೆ ಯಾವುದೋ ಒಂದು ಎತ್ತರ ಮಟ್ಟಕ್ಕೆ ಬೆಳಕ್ ಸಾಧ್ಯ ಇಲ್ಲ, ಕಷ್ಟ ಪಡ್ಬೇಕಾಗ್ತ ಯಾವ್ದಾಗ್ಲಿ. ಅಂದ್ರೆ ಯಾರು ಕಷ್ಟ ಪಡಲ್ಲ, ಮಿನಿಮಮ್ ಕಷ್ಟ ಪಡ್ಬೇಕು. ಒಂದ್ಸರ್ತಿ ರೇಟ್ಗಳು ಹೆಚ್ಚು ಕಡಿಮೆ ಆಗ್ಬೋದು, ಒಮ್ಮೆ ನಷ್ಟ ಆಗ್ಬೋದು, ಆದ್ರೆ ಮತ್ತೆ ಕ್ಲಿಕ್ ಆಗ್ಬೋದು. ಮಾಡ್ತಕ್ಕಂಥ ಮನ್ಸಿರ್ಬೇಕು. ಇದರಿಂದ ನಾನು ಬೇಸತ್ಕಂದ್ ಏನ್ ಹೇಳಿ ಹಾಕಿ ಏನೇ ಅಂತೇಳಿ ಕುಂತಿರೋದು ಯಾವ್ದಾಗಲ್ಲ. ನಾವ್ ಏನ್ ಮಾಡ್ತಕ್ಕಂಥ ಶ್ರಮ, ಅದಕ್ಕೆ ತಕ್ಕಂತೆ ಶ್ರಮ ಇದ್ದಾಗ ಮಾತ್ರ ನಾವ್ ಯಾವುದೇ ಒಂದು ಇವತ್ತು ಯಾವ ಕ್ಷೇತ್ರದಲ್ಲಿ ಕೃಷಿ ಇರ್ಬೋದು, ಒಂದು ಬಿಸಿನೆಸ್ ಲೈನ್ ಇರ್ಬೋದು, ಯಾವುದೇ ಇರಲಿ, ನಾವು ಶ್ರಮ ಪಟ್ಟಾಗ ಅದಕ್ಕೆ ಮಿನಿಮಮ್ 3 ವರ್ಷ ಬೇಕು. ನಾವು ಯಾವುದೇ ಒಂದು ಸಕ್ಸಸ್ಫುಲ್ ಆಗ್ಬೇಕಾದ್ರೆ ಸುಮಾರು 3 ವರ್ಷ ನಾವು ಶ್ರಮ ಪಟ್ಟಾಗ ಮಾತ್ರ ಸಾಧ್ಯ ಆಗುತ್ತೆ. ಅಂದ್ರೆ ಅದು ಯಶಸ್ಸು ಸಿಗುತ್ತೆ. ಯಾವುದೇ ಒಂದು ಬಿಸಿನೆಸ್ ರೂಪ ಇರ್ಬೋದು, ತೋಟಗಾರಿಕೆ ಇರ್ಬೋದು, ಹೈನುಗಾರಿಕೆ, ಏನೇ ಮಾಡ್ರಿ ಅದು ನಾವು ಶ್ರಮ ಪಟ್ಟು ಒಂದು 3 ವರ್ಷ ನಮ್ದೆಲ್ಲ ಕಷ್ಟಪಟ್ಟು ಮಾಡ್ಬೇಕು. ಅದನ್ನ ಆ ಕ್ಷೇತ್ರದಲ್ಲಿ ಮಾಡಿದ್ರೆ ಮಾತ್ರ. ರೈತರಿಗೆ ಹೇಳೋದು ಏನಂತಂದ್ರೆ, ಈ ಮಾಡಿದ್ರೆ ಮಾತ್ರ ಲಾಭ ಇದೆ. 100ಕ್ಕೆ 100 ಶ್ರಮ ಇರ್ಬೇಕು. ಶ್ರಮ ಇದ್ದಾಗ ಮಾತ್ರ ಅದು ಎಲ್ಲಿ ಹೋಗಲ್ಲ, ನಿಮ್ಗೆ ಫಲ ಸಿಕ್ಕೇ ಸಿಗುತ್ತೆ. ಅಂದ್ರೆ ಇದಕ್ಕೆ ನೀರು ಸಮೇತ ಕಂಪಲ್ಸರಿ ಬೇಕ್ರಿ. ನೀರು ಮಾತ್ರ ಕಂಪಲ್ಸರಿ. ಇವರು ಬೋರ್ ಐತಲ್ಲ, ಇದು ಬೋರ್ ಇದ್ದವ್ರಿಗೆ ಇನ್ನೂ ಅನುಕೂಲ ಏನಾದ್ರೂ ಮಾಡ್ಬೋದು. ಬೋರ್ ಇದ್ರೆ ಅಂತ ಒಂದು ಮನ್ಸು ಇರ್ಬೇಕು ನೋಡಿ ಅಷ್ಟೇ. ಬೋರು ನೀರ್ ಇತ್ತಪ್ಪ ಅಂದ್ರ ಅಂದ್ರೆ ಬೆಳಕು ತೋರ್ಸಕ್ಕಂತ ಮನ್ಸು ಇರ್ಬೇಕು ಅಷ್ಟೇ. ಹೊಲಕ್ಕ ಇದ್ ಮಾಡಕತ್ತಾರ. ಹೊಲಕ್ಕೆ ನಮ್ಮ ಇಡೀ ಕುಟುಂಬ, ನಮ್ಮ ಫ್ಯಾಮಿಲಿ ಎಲ್ಲ ಈ ಹೊಲದಲ್ಲಿ. ಹೌದಲ್ರಿ? ಹ್ಞೂ ಸರ್. ಗುರುಗಳೇ, ಹೆಂಗಿತ್ತು ಫಾರ್ಮ್ ಹೌಸ್? ಹೇಳ್ರಿ. ಫಾರ್ಮ್ ಹೌಸ್ ಎಲ್ಲರ ಸ್ನೇಹಿತರದ್ದು ಬೇರೆ, ಅದ್ರಾಗ ಬೇರೆ. ನಾವು ಆಲ್ಮೋಸ್ಟ್ ಮೊದಲೆಲ್ಲ ವಿಸಿಟ್ ಮಾಡಿವಿ ಇಲ್ಲಿ. ನಿಮ್ಮೊಂದಿಗೆ ಇದು ಸುಮಾರು ಒಂದು 5 ವರ್ಷ ನಿಮ್ಮೊಂದಿಗೆ ಮೊದಲನೇ ಬಾರಿ ಇದು ಫಸ್ಟ್ ವಿಸಿಟ್. ನಾವು ಸುಮಾರು ವರ್ಷಗಳಿಂದ ನೋಡಿವಿ. ಆದ್ರೆ ಸ್ಪೆಷಲ್ ಇದೆ ಈ ವರ್ಷ, ಯಾಕಂದ್ರೆ ತರಕಾರಿ ಬೆಳೆದಾರಲ್ಲ, ಅದು ನಾವಿದ್ದಾಗ ಬೆಳೆದಿಲ್ಲ. ವಿಶೇಷ ಅಲ್ರಿ? ವಿಶೇಷವಾಗಿ ಅದೇನು ಹೇಳ್ತಾರಲ್ಲ ನೋಡಿ, ಇವ್ರು ನಮ್ಮ ಸ್ಕ್ವಾಡೆ. ಬಟ್ ಇವ್ರದೊಂದು ಫಾರ್ಮ್ ಹೌಸ್ ಬರ್ಬೇಕು ಅನ್ನೋದೊಂದು ಆಸೆ ಇತ್ತು, ಡ್ರೀಮು. ಅದು ಇವತ್ತು ಫುಲ್ಫಿಲ್ ಕಂಪ್ಲೀಟ್ ಆಗಿದೆ. ಹಾಗೆ ನಿಮಗೆ ಯೂಸ್ಫುಲ್ ಆಗುತ್ತೆ ಇದು ತಿಳ್ಕೊಂಡ್ರೆ. ಅದ್ರ ಗುರುಗಳ ನೀವು ಹೇಳ್ದಂಗೆ, ಸರ್ ಹೇಳ್ದಂಗೆ 3 ವರ್ಷ ನಮ್ದೆಲ್ಲ ಅಂತ ದುಡಿಬೇಕು ನೋಡ್ರಿ, ಯಾವುದೇ ಆಗ್ಲಿ. ರೈತ ದೇಶದ ಒಂದು ಬೆನ್ನೆಲುಬು ಅಂತ. ನಾವೆಲ್ಲ ರೈತರು ಚೆನ್ನಾಗಿ ಬೆಳೆದಾಗ ಮಾತ್ರ ನಾವು ಆರಾಮ್ ಇರ್ತೀವಿ. ಪ್ಯಾಕೆಟ್ 2200 ರೂಪಾಯಿ, 4 ಪ್ಯಾಕೆಟ್. ಯಾವ್ದ್ರಿ ಇದು? ಸೂರ್ಯಕಾಂತಿ. ಹೌದಾ? ಇವ್ರ ಫ್ಯಾಮಿಲಿದೊಂದು ಮೀಟ್ ಮಾಡ್ಸಂತಡ್ರಿ, 1 ಸೆಕೆಂಡ್ ತೋರಿಸ್ತೀನಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.